ದುಡ್ಡು ತಿನ್ಲಿ ಸರ್, ಆದ್ರೆ ಆ ತರ ಒಂದು ಕಾಂಪ್ರಮೈಸೇ ಬೇಡ ಅನ್ನೋದು. ದುಡ್ಡು ತಿನ್ಲಿ ಬಟ್ ಕಡಿಮೆ ತಿನ್ಲಿ ಅಂತ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬಂದಾಗ ಅವ್ರು ಇನ್ನೂ ಡೆಲ್ಲಿ ತಲುಪಲೇ ಇಲ್ಲ, ಅಷ್ಟೊತ್ತಿಗಾಲೇ ರೋಡ್ ಕಿತ್ತೋಯ್ತು. 25 ಕೋಟಿ ಖರ್ಚು ಮಾಡಿ ನೋಡಿ ಮತ್ತೆ ವೈಯಕ್ತಿಕ ಆಗ್ತಾ ಹೋಗುತ್ತಿಲ್ಲ. ಅಲ್ಲ ಕೇಳಿ ನಾನಿಲ್ಲಿ ರಾಜಕೀಯ ಗಲಾಟೆಯಲ್ಲಿ ನಾನು ಬಂದು ಕೂತಿಲ್ಲ. ಯಾಕಂದ್ರೆ ನೀವು ಪ್ರಜಾಕೀಯ ರಾಜಕೀಯ ಮಾತ್ರ ಡಿಸ್ಕಷನ್ ಆಗಬೇಕಿಲ್ಲ. ರಾಜಕೀಯ ನೀವೊಂದು 4 ದಿನ ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಇದೇ ತರ ನೀವು ಅದ್ ಮಾಡಿಲ್ಲ, ನೀವು ಇದು ಮಾಡಿಲ್ಲ, ನಾವು ಅದ್ ಮಾಡಿಲ್ಲ, ನೀವು ಹೊರಗಡೆ ಹೋಗಿ ಕೈ ಹಾಕೋಣ ಬಲ್ರಿ, ನಾವು ಗೊತ್ತಿಲ್ಲ ಅಲ್ರಿ ನೀ ಅಷ್ಟೇ ಅಂತ. 2019 ಯಾರಿಗೆ ಓಟ್ ಹಾಕಿದ್ರಿ ಸರ್? ಖಂಡಿತ ಹೇಳ್ತೀನಿ, ನೀವು ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ನ ತೆಗಿರಿ. ಸಂವಿಧಾನದಲ್ಲಿ ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ ತೆಗಿಬೇಕು ಸರ್. ಯಾಕೆ ಸರ್ ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ ಏನಕ್ಕೆ ಬೇಕು ನಮಗೆ? ಏನಕ್ಕೆ ಸರ್? ಆಮೇಲೆ ರಾಗದ್ವೇಷ ಇಟ್ಕೋಬಾರ್ದು ಅಂತ. ಯಾರಿಗೆ ಓಟ್ ಹಾಕಿಲ್ಲಲ್ಲ ಅವನು ಏನಾಗ್ಬಿಡುತ್ತೆ ಸರ್? ಒಂದು ನಿಮಿಷ ನೋಡಿ, ಎಂಥ ಇದರಲ್ಲಿದ್ದೀವಿ ಅಂದರೆ ನಾನೊಬ್ಬ ನಾಯಕ, ನನಗೆ ಗೊತ್ತಾಗುತ್ತೆ ನೀವು ಯಾರು ಓಟ್ ಹಾಕಿದ್ರೆ ನೀವು ಯಾರು ಓಟ್ ಹಾಕಿ, ನಾನೆಲ್ಲ ನೋಡ್ತೀನಿ. ನಾನಿಲ್ಲಿ ನಾನು ರಾಗದ್ವೇಷ ಇಟ್ಕೊತೀನಿ. ನೆಕ್ಸ್ಟ್ ಟೈಮ್ ಮನೆಗೆ ಬಂದ ಏನೋ ಓಟೆ ಹಾಕಿರೋಣ ಬರ ನೀಲಲ್ಲಿ ಓಟ ಹಂಗೆ ಆ ಪರಿಸ್ಥಿತಿ ಅಲ್ಲ. ನಾವು ಹಾಕಿದ್ವಿ ಸ್ವಾಮಿ ಈ ಪಕ್ಷಿಗೆ, ನಾವಿಬ್ರು ಮಾತಾಡ್ಕೊಳ್ಳೋದು ತಪ್ಪೇನಿದೆ? ನಾವಿನ್ನೂ ಮಾತಾಡ್ಕೊಂಡು ಹಾಕ್ಬೇಕು. ಆ್ಯಕ್ಚುಲಿ ನಾವೆಲ್ಲ ವೋಟರ್ಸ್ ಎಲ್ಲ ಮಾತಾಡ್ಕೊಂಡು ಒಗ್ಗಟ್ಟಾಗಿ. ನಾನು ಒಬ್ಬ ವೋಟರ್, ನೀವು ಒಬ್ಬ ವೋಟರ್ ಸರ್. 2019 ಯಾರಿಗೆ ಓಟ್ ಹಾಕಿದ್ರಿ ಸರ್? ಮಾತಾಡ್ಕೊತಾ ಇದೀವಿ ನಾವು. ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ ಹೋಗಲಿ ಅವಾಗ ಹೇಳ್ತೀನಿ. ಓಕೆ, ಇನ್ನು ಮುಂದಂತೂ ನಾನು ನಂದೇ ಒಂದು ಪಕ್ಷ ಮಾಡ್ಕೊಂಡಿದ್ದೀನಿ, ನಂದು ಪಕ್ಷಕ್ಕೆ ನಾನು ಹಾಕ್ಕೊತೀನಿ. ನನಗೊಂದು ಕೆಲಸ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಓಕೆನಾ? ನನಗೆ ಗೌರ್ಮೆಂಟು ಕಾರ್ ಕೊಡುತ್ತೆ, ಒಬ್ಬ PA ಕೊಡ್ತಾರೆ, ನನಗೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾರೆ, 20,000 ರೂಪಾಯಿ ಇದು ಒಂದು ಫೋನ್ ಕೊಡ್ತಾರೆ. ಅಂದರೆ 20,000 ರೂಪಾಯಿ ಮಂತ್ಲಿ ಫೋನ್ ಬಿಲ್. ಅದು ಎಷ್ಟು GB ಗೊತ್ತಿಲ್ಲ ಅದು ಒಟ್ಟಿನಲ್ಲಿ, ಓಕೆನಾ? ಎಲ್ಲ ಕೊಡ್ತಾನೆ ನನಗೆ. ನಾನು ಎಲ್ಲನೂ ಕನೆಕ್ಟ್ ಮಾಡಿಕೊಂಡು ಎಲ್ಲನೂ ಲಿಂಕ್ ತೊಗೊಂಡು ನಾನು ಓಡಾಡಿ ಒಂದು ಲಿಂಕ್ ಮಾಡ್ಕೊಳಕ್ಕಾಗಲ್ವಾ ಅಮ್ಮ? ಆಗಲ್ವಾ? ಅಲ್ಲ, ಆಗುತ್ತೆ, ಅದು ಸಮಯ ಬೇಕು ಸರ್. ಅವ್ರು ಹೇಳೋದು ತಕ್ಷಣಕ್ಕೆ ನಾನು ಹೇಳ್ತಿಲ್ಲಮ್ಮ, ಸಮಯ ತಗೊಳ್ಳಿ, 6 ತಿಂಗಳು ತಗೊಳ್ಳಿ, ಕನೆಕ್ಟ್ ಮಾಡ್ಕೊಳ್ಳಿ ಜನನ್ನ. ಏನು ಸರ್, ಜನನ್ನ ಫಸ್ಟ್ ಕನೆಕ್ಟ್ ಮಾಡ್ಕೊಳ್ಳಿ, ಜನರ ಹತ್ರ ಅಭಿಪ್ರಾಯಗಳು ತಗೊಳ್ಳಿ, ಜನಕ್ಕೆ ವಿಷಯ ಹೇಳಿ ಹಿಂಗಿದೆ ಅಂತ. ಜನರ ಅಭಿಪ್ರಾಯನ ಜನಗಳ ಮುಂದೆನೇ ಇಡೀ ತೆರೆದು ಡಿಸ್ಕಷನ್ಗಳಾಗಲಿ. ಅವಾಗ ತಾನೇ ಸರ್ ವೈಚಾರಿಕತೆ ಬರೋದು. ಅವಾಗಲ್ವ ಸರ್? ನಾವು ಯಾವ್ಯಾವುದೋ ವಿಷಯಕ್ಕೆ ಎಷ್ಟೆಷ್ಟೋ ಟೈಮ್ ವೇಸ್ಟ್ ಮಾಡ್ತೀವಿ ಸರ್. ಕರ್ನಾಟಕದ ಮಟ್ಟಿಗೆ ಪ್ರಜಾಕೀಯ ಅನ್ನುವಂಥದ್ದು ಒಂದು ಸ್ಟ್ರಾಂಗ್ ಪೊಲಿಟಿಕಲ್ ಏನೋ ಒಂದು ಎಂಟಿಟಿ ಆಗೋದಕ್ಕೆ ಎಷ್ಟು ಟೈಮ್ ಬೇಕು ನಿಮ್ಮ ಪ್ರಕಾರ? ಗೊತ್ತಿಲ್ಲ ಸರ್, ಈಗಲೇ ಆಗ್ಬೋದು ಸರ್. ಮನ್ಸು ಮಾಡ್ಬೇಕು ಸರ್ ಇವರೆಲ್ಲ. ಸರ್ ಇವ್ರು ಮನ್ಸು ಮಾಡ್ರಿ ಈಗ ಆಗೋಗ್ಬಿಡುತ್ತೆ ಎಲ್ಲ. ನೀವು ಹೇಳ್ತಿರೋದೆಲ್ಲ ಕರೆಕ್ಟ್, ಆದರೆ ಅನ್ನೋ ಬಟ್ ಅಂತ ಒಂದು ಇದೆಯಲ್ಲ ಸರ್, ಅದು ಮಹಾನ್ ಡೇಂಜರಸ್ ಸರ್. ಅದು ಬಟ್ ಅಂತಾರೆ, ಟಕ್ ಅಂತ ನಾನು ಈಗ ಕುತ್ಕೊಂಡ್ಬಿಡೋದು. ಎಲ್ಲ ಕರೆಕ್ಟೇ, ಬಟ್ ಎಲ್ರಿಗೂ ಅರ್ಥ ಆಗಬೇಕಲ್ಲ. ಅಂದರೆ ನಿಮ್ಗೆ ಅರ್ಥ ಆಯ್ತಾ? ನನಗೆ ಅರ್ಥ ಆಯ್ತು, ಜನಕ್ಕೆ ನನಗರ್ಥ, ನಾನು ಜನ ಅಲ್ವಾ? ನನಗರ್ಥ ಆದರೆ ಮುಗಿದೋಯ್ತು ಅನ್ನೋದು ಇಲ್ಲವೇ ಇಲ್ಲ. ನಾನು ಕರೆಕ್ಟು, ಬೇರೆ ಒಂದು ಸರಿ ಇಲ್ಲ. ನಾನು ಅದಕ್ಕೆ ಒಂದು ಇದೇ ಆಗಿದೆ, ರಾಜಕೀಯದ ಇಷ್ಟು ವರ್ಷದ ಸಾಧನೆ ಏನು ಅಂದರೆ ಜನರೇ ಸರಿ ಇಲ್ಲ ಅಂತ ಜನರೇ ಮಾತಾಡ್ಕೊಳ್ಳೋ ಥರ ಮಾಡಿರೋದೇ ದೊಡ್ಡ ಸಾಧನೆ. ನಾವೆಲ್ಲ ಹೇಳ್ತೀವಿ ಗೊತ್ತಾ, ಜನ ಸರಿ ಇಲ್ಲ ಸರ್ ಅಂತ. ಅಲ್ವಾ? ನಾನು ಹೇಳ್ತೀನಿ, ಜನ ಅಸಾಮಾನ್ಯರು, ಜನರಿಗೆ ಅತ್ಯಂತ ಬುದ್ಧಿವಂತಿಕೆ ಇದೆ, ಜನರಿಗೆ ವೈಚಾರಿಕತೆ ಇದೆ ಅಂತ ಹೇಳೋರೇ ಇಲ್ಲ ಸರ್ ಇಲ್ಲಿ. ನೀವೆಲ್ಲ ಬುದ್ಧಿವಂತರು, ನಿಜವಾಗ್ಲೂ ಬುದ್ಧಿವಂತರು ನೀವೆಲ್ಲ ನಿಜವಾಗ್ಲೂ ದೇಶ ಪ್ರೇಮಿಗಳು. ನಿಮ್ಗೆ ಅದ್ಭುತವಾದಂಥ ಶಕ್ತಿ ಇದೆ, ನೀವು ನಂಬೋದೇ ಇಲ್ಲ ನೋಡಿ ಹೇಳಿದ್ರೆ. ಏನಾದರೂ ಒಂದು ಸಮಸ್ಯೆ ಬಂದು ನಾನು ಯಾವುದಾದ್ರು ಒಂದು ಇಲಾಖೆ ಹತ್ರ ಹೋದಾಗ ನನ್ನನ್ನೇ ಅಲ್ಲಿಂದ ಮೂರ್ಖನನ್ನು ಓಡಿಸ್ತಾರೆ ವಿನಃ ಅದಕ್ಕೆ ಸರಿಯಾದ ಪರಿಹಾರ ಕೊಡೋದಿಲ್ಲ. ನಾನೊಬ್ಬನೇ ಎಷ್ಟು ಪ್ರಾಮಾಣಿಕವಾಗಿ ಎಷ್ಟೇ ಹೋರಾಡಿದ್ರು ಕೂಡ, ಎಷ್ಟೇ ಕೇಳ್ಕೊಂಡ್ರು ಕೂಡ ಅದಕ್ಕೆ ಪರಿಹಾರ ಸಿಗೋದಿಲ್ಲ. ಅವಾಗ ನಾನು ಏನು ಮಾಡ್ಬೇಕು ಸರ್ ಹೇಳಿ? ನಾನೇನು ಮಾಡಬೇಕು? ವಿಚಾರಕ್ಕೆ ಓಟ್ ಹಾಕಿ ಅಷ್ಟೇ. ಓಟ್ ಹಾಕೋದು ನೆಕ್ಸ್ಟ್ ಸಮಸ್ಯೆಗೆ ಏನು ಮಾಡಬೇಕು? ನೀವು ವಿಚಾರಕ್ಕೆ ಫಸ್ಟ್ ಕೆಲಸ ಮಾಡ್ಬೇಕಂದ್ರೆ ನೀವು ವಿಚಾರಕ್ಕೆ ಓಟ್ ಹಾಕಿ. ಓಟನ್ನು ಹಣಕ್ಕೆ ಮಾರ್ಕೊಂಬೇಡಿ, ಜಾತಿ ಧರ್ಮಕ್ಕೆ ಓಟ್ ಹಾಕ್ಬೇಡಿ, ಯಾವ ಪಕ್ಷ ಅಂತ ಓಟ್ ಹಾಕ್ಬೇಡಿ, ಯಾವ ನಾಯಕ ಅಂತ ಓಟ್ ಹಾಕ್ಬೇಡಿ. ಇದಾಗುತ್ತಾ? ಹೌದೌದು, ಆಗುತ್ತಾ? ಹೆಂಗೆ ಆಗುತ್ತಾ ಹೇಳಿ ನೀವು? ಆಗುತ್ತೆ, ಮಾಡಿ. ಮತ್ತೆ ಓಟ್ ಹಾಕಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ಓಟ್ ಹಾಕಕ್ಕೆ 2 ನಿಮಿಷ ಅಲ್ವಾದ? ಹೀಗಾದ್ರೆ ಆಗೋಯ್ತು. ಅಣ್ಣ, ಮಗು ಆಗ್ಬೇಕಂದ್ರೆ ಕನಿಷ್ಠ 9 ತಿಂಗಳು ಕಾಯ್ಬೇಕಣ್ಣ. ನೀವು ಟೈಮ್ ತಗೊಳತ್ತಲ್ಲ ಅಂದ್ರೆ ಹೇಳೋದು. ನಿನ್ನೆ ಒಂದು ಹಾಡು ಹೇಳಿದ್ರಿ, ಅದಕ್ಕೆ ಹಾಡು ಹೇಳಿದ್ರ ಅಂತ. ಯಾಕೆಂದರೆ ಆ ಸಿನಿಮಾದಲ್ಲಿ ನಿಮ್ಮ ಏನು ಐಡಿಯಾಲಜಿ ಇದೆ ಅದನ್ನೇ ಇನ್ನಪ್ಪ ಎಷ್ಟೆಷ್ಟು ಸಾಧ್ಯವೋ. ನಾನು ನೋಡಿ, ನೀವು ಕರೆದ್ರಿ, ನೀವು ಕರೆಯೋದೇ ಕಾಯ್ಕೊಂಡಿರ್ತೀನಿ. ನನಗೆ ಎಲ್ಲರೂ ಹೇಳ್ತಾರೆ ಉಪೇಂದ್ರ ಡೇಟ್ ಸಿಗಲ್ಲ ಅಂತ. ನಾನು ಹೆಂಗಾರ ಟ್ರೈ ಮಾಡಿ ಬಂದು ಇಲ್ಲಿ ಕುತ್ಕೊತೀನಿ ನಾನು. ಯಾಕಂದ್ರೆ ಅಟ್ಲೀಸ್ಟ್ ಒಂದು 50 ಜನ, 100 ಜನ, 1,00,000 ಜನ ಹೋಗಲಿ, ವಿಚಾರ ತಲುಪಲಿ, ಒಬ್ಬರಿಂದ ಒಬ್ರಿಗೆ ತಲುಪಲಿ ಅಂತ. ನಾನೇನು ಮಿರಾಕಲ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಸರ್ ನಿಜವಾಳು. ಆಮೇಲೆ ನನ್ನಿಂದೇನೋ ಬದಲಾವಣೆ ಆಯಿತು ಅನ್ನೋ ಅಹಂಕಾರ ನನಗಿಲ್ಲ ಸರ್. ನನಗದು ಗೊತ್ತು, ನನ್ನಿಂದ ಏನೂ ಆಗಲ್ಲ ಅಂತಲೂ ನನಗೆ ಗೊತ್ತು. ನಿಮ್ಮಿಂದ ಆಗ್ಬೋದು ಅದು ಖಂಡಿತ. ಜನಗಳು ಮನ್ಸು ಮಾಡಿ, ಇಂಥ ಯಂಗ್ಸ್ಟರ್ಸ್ ಮನ್ಸು ಮಾಡಿದ್ರೆ ಬದಲಾವಣೆ ಆಗ್ಬಿಡುತ್ತೆ, 100% ಆಗೋಗ್ಬಿಡುತ್ತೆ. ನನಗೆ ತುಂಬ ಖುಷಿಯಾಗಿದ್ದು ನೋಡಿ ಆ ಹೆಣ್ಮಗಳು. ಸರ್ ನಾನು ಬದಲಾವಣೆ ಮಾಡ್ತೀನಿ. ನಾನೇ ಹೇಳಿದ್ನಲ್ಲ, ನಮ್ಮ ಫೀಮೇಲ್ ಆ್ಯಂಕರ್ಗಳನ್ನು ಬೇರೆ ಬೇರೆ ಊರುಗಳಿಗೆ ಕಳಿಸಿದ್ವಿ. ಕಾಲೇಜ್ನಲ್ಲಿ ಮಕ್ಕಳು ಹೇಳ್ತಾರೆ,
BJP ಕಾಂಗ್ರೆಸ್ಸು JDS ಪ್ರಜಾಕೀಯ ಬರ್ಬೇಕು ಸರ್ ಅಂತಾರೆ ಅವರು. ನೋಡಿ ಅದೊಂದು ಸಣ್ಣ ಬದಲಾವಣೆ ಅದೆಲ್ಲ ಎಲ್ಲ ಒಂದು ಕಡೆ ತಲುಪಿದೆ ಅಂತ. ತಲುಪಿದೆ, ಬಟ್ ಇನ್ನೂ ಸ್ಟ್ರಾಂಗ್ ಆಗಿ ನಿಧಾನಕ್ಕೆ ತಲುಪಲಿ ಸರ್. ಅದು ಯಾವುದೋ ಒಂದು ಮರ ಇದೆಯಂತಲ್ಲ, ಇಷ್ಟೇ ಇರುತ್ತಂಥದ್ದು. ಅದು ಒಳಗಡೆ ಬೇರೆ ಇಳಿಯೋದಕ್ಕೆ 10 ವರ್ಷ ಬೇಕಂತೆ, ಇಷ್ಟೇ ಇರುತ್ತದೆ 10 ವರ್ಷ. 6 ತಿಂಗಳಲ್ಲಿ ಎಷ್ಟೋ ಅಡಿ ಮೇಲೋಟಾಗುತ್ತಂತ. ಆ ಥರ ನಾನು ಹೇಳ್ತಿರೋದು ಮತದಾರರ ಜವಾಬ್ದಾರಿ ತೊಗೊಬೇಕು ಅನ್ನೋದು ಅಷ್ಟೇ ಸರ್ ನಂದು. ಓಕೆ, ಯಾಕಂದರೆ ಮತದಾರರು ತಗೊಳ್ಳಲ್ಲ ಸರ್ ಆ್ಯಕ್ಚುಲಿ. ಇವಾಗ ನನ್ನ ಪಕ್ಷದಲ್ಲೇ ಹೇಳ್ತೀನಿ, ಒಬ್ರು ಹೋಗ್ತಾರೆ, ಸಾರಿ 9 ಪಾಯಿಂಟ್ ನಾನು ಇದೇ ಥರ ಮಾಡ್ತೀನಿ ಸರ್, ನನಗೆ ಓಟ್ ಹಾಕಿ ಅಂತಾರೆ. ನೀನು ಹೆಂಗೆ ಹೇಳ್ತೀಯ ಇದೇ ಥರ ಮಾಡ್ತೀನಿ ಅಂತ? ಆಶ್ವಾಸನೆ ಆಗ್ಬಿಡುತ್ತೆ, ಹಂಗೆ ಹೇಳ್ಬೇಡ ನೀನು. ಅವ್ರನ್ನ ಕೇಳು, ಸರ್ ಈ ಪಾಯಿಂಟ್ಸ್ ಓಕೆನಾ, ನೀವು ಈ ಥರ ನಾನು ನಡೆಸ್ಕೊತೀರಾ, ನೀವು ಜವಾಬ್ದಾರಿ ತೊಗೊತೀರಾ, ನನ್ನ ಫೋನ್ ನಂಬರ್ ಇದೆ, ನನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ, ನಾಳೆ ನಾನು ತಪ್ಪು ನಾನು ಕೆಳಗಿಳಿಸೋಕೆ ಹೋರಾಟಕ್ಕೆ ಬರ್ತೀರಾ ನೀವು? ಹಂಗಿದ್ರೆ ಮಾತ್ರ ನನಗೆ ಓಟ್ ಹಾಕಿ, ಇಲ್ಲ ಸೈನ್ ಮಾಡಿ ಇದಕ್ಕೆ, ಇದನ್ನು ಹೇಳಿ ನೀವು ಅಂತ. ಪ್ರಜಾಕೀಯ ಚಿಹ್ನೆ ಮೇಲೆ 120 ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ಗಳನ್ನು ನಿಲ್ಲಿಸ್ತೀರಿ ಅಂತ ಹೇಳ್ತೀರಿ. ಆ ಕ್ಯಾಂಡಿಡೇಟ್ಗಳನ್ನು ಜನನೇ ಆರಿಸಬೇಕು ಅಂತ ನೀವು ಹೇಳೋದು. ಹೌದು, ಮುಂಚೆನೇ ಪ್ರಜಾಕೀಯದ ಅಭ್ಯರ್ಥಿವನ್ನಾಗಬೇಕು ಅಂತ ಜನ ಆರಿಸ್ಬೇಕು. ಹೌದು ಸರ್. ಓಕೆ, ಅದಾದ ನಂತರ ಆತ ಚುನಾವಣಾ ಖರ್ಚು ಅಂತ ಒಂದಷ್ಟು ಮಾಡಬೇಕಲ್ಲ? ಏನು ಮಾಡಂಗಿಲ್ಲ ಸರ್, ಮಾಡಂಗಿಲ್ಲ. ಬರೀ 9 ಪಾಯಿಂಟ್ನ ಹೇಳ್ಕೊಂಡು ಹೋಗ್ಬೇಕು ಸರ್ ನಾವು. ನೋಡಿ ಈ ಪಾಯಿಂಟ್ 9 ಪಾಯಿಂಟ್ಗೆ ಓಟ್ ಹಾಕಿ ನೀವು, ಯಾವ ವ್ಯಕ್ತಿ ನೋಡಬೇಡಿ, ಪಕ್ಷ ನೋಡಬೇಡಿ, ಯಾರನ್ನು ನೋಡಬೇಡಿ. ಓಕೆ, ಇದೇ ಸಿದ್ಧಾಂತ ಮೇಲೆ ಒಬ್ಬ ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ಅವನಿಗೂ ಓಟ್ ಹಾಕಿ, ಪರವಾಗಿಲ್ಲ. ಓಕೆ, ಬಟ್ ನಿಮ್ಮ ಜವಾಬ್ದಾರಿ ತೊಗೊಬೇಕು ನೀವು. ಹೇಗೇನು ಉಪೇಂದ್ರ ಹೇಳಿದ್ದಾರೆ, ಉಪೇಂದ್ರ ಜವಾಬ್ದಾರಿ ತೊಗೊತಾರೆ. ನಾನು ಖಂಡಿತ ನಾನು ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಜೊತೆ ಇರ್ತೀನಿ. ನನ್ನ ಕ್ಷೇತ್ರದಲ್ಲಿ ನನ್ನ ಪಕ್ಷದಿಂದ ಯಾರೋ ಒಬ್ಬ ಆಯ್ಕೆ ಆದರೆ, ಅವ್ನ ಕೆಲಸ ಸಿಕ್ಕರೆ ಮೊದಲು ನಾನಿರ್ತೀನಿ ಅವನ್ನ ಇದು ಮಾಡೋದ್ರಲ್ಲಿ. ಅವ್ನು ಕರೆಕ್ಟಾಗಿ ಕೆಲಸ ಮಾಡಿಲ್ವಾ, ನಾನೋಗಿ ಅವ್ನ ಮನೆ ಮುಂದೆ ಕೂತ್ಕೊಂಡು. ನಿಮ್ಮ ಕ್ಯಾಂಡಿಡೇಟ್ ಹಿಂಗೆ ಹೇಳ್ಕೊಂಡು 9 ಪಾಯಿಂಟು ಅಂತಿರ್ತಾರೆ ಸರ್. ಅಲ್ಲಿ BJP ಅವರು, JDSನವರು, ಕಾಂಗ್ರೆಸ್ನವರು ಅದ್ದೂರಿ ಎಲೆಕ್ಷನ್ ಮಾಡ್ತಿರ್ತಾರೆ. ಮಾಡಲಿ ಸರ್, ಅದೇ ಅಟ್ರಾಕ್ಟಿವ್ ಆಗಿದ್ರೆ ಮಾಸ್ ಫಿಲಮ್ ಥರ ಅದನ್ನೇ ನೋಡಲಿ. ನಮ್ಮದು ಕ್ಲಾಸ್ ಫಿಲಮ್ ಹಾಕಿಲಿ. ಫೈನಲ್ ಎಷ್ಟು ಸ್ಥಾನ ಗೆಲ್ತೀರಿ ಅನ್ನೋದು ಇಂಪಾರ್ಟೆಂಟ್. ಇಲ್ಲ ಸರ್, ಗೆಲುವು ಇಲ್ಲವೇ ಅಲ್ಲ ಸರ್. ಇದು ನಾನು ಗೆಲ್ಲಬೇಕಂತ ಬಂದೇ ಇಲ್ಲ ಸರ್. ಇಲ್ಲಿ ಜನ ಗೆಲ್ಬೇಕು ಸರ್. ಸರ್ ನನ್ನ ಗೆಲುವು ಆಗೋಗಿದೆ ಸರ್, ಸಾಕು ಸರ್. ದೇವ್ರು ನನಗೆ ಕೊಟ್ಟಿದ್ದಾರೆ ಸರ್, ಇನ್ನು ನನಗೆ ಆಸೆ ಇಲ್ಲ ಸರ್. ಇನ್ನೊಂದು 20 ಬಂಗ್ಲೆ ಕಟ್ಟಬೇಕು, ನನ್ನ ಮೂರ್ತಿ ಮಾಡಬೇಕು, ನನಗೆ ಆಸೆಗಳು ಯಾವುದೂ ಇಲ್ಲ ಸರ್. ಅಲ್ಲ ಉಪೇಂದ್ರ, ಜನ ಗೆಲ್ಲೋದು ಅಂದರೆ ಉಪೇಂದ್ರ ಅವರು ಕೊಟ್ಟಂಥ ಚಿಂತನೆಯ ಆಧಾರದ ಮೇಲೆ ನಾನು ಮತ ತಗೊಂಡು ವಿಧಾನಸೌಧಕ್ಕೆ ಬಂದಿದ್ದೀನಿ ಅಂತ ಹೇಳ್ಬೇಕು. ಅದೇ ಅಲ್ವಾ ಜನ ಗೆಲ್ಲೋದು ಅಂದರೆ? ಹ್ಞೂ ಸರ್, ಜನ ಹೇಳಬೇಕು. ಎಷ್ಟು ಜನ ಬರ್ಬೋದು ಅಲ್ಲಿಗೆ ಸರ್? ಬರಬೇಕು ಸರ್. ಯಾವ್ಯಾವುದೋ ಹೋರಾಟ ಅಂತಾರಲ್ಲ ಸರ್, ಇದು ನಿಜವಾದ ಹೋರಾಟ ಆಗಬೇಕು. ನಮ್ಮ ಹೋರಾಟ ನನ್ನ ಪಕ್ಷದಿಂದ ನಿಂತ್ಕೊಂಡು ಅವನು ಕರೆಕ್ಟಾಗಿ ಹೇಳಿರೋ ಪ್ರಣಾಳಿಕೆ ಈಡೇರಿಸ್ತಿದ್ದಾಗ ನನ್ನ ಪಕ್ಷಕ್ಕೆ ಸಪೋರ್ಟ್ ಮಾಡಿರೋ, ನನ್ನ ಪಕ್ಷಕ್ಕೆ ಓಟ್ ಹಾಕಿರೋರು ಬಂದು ಗಲಾಟೆ ಮಾಡಬೇಕು, ಇನ್ನೊಬ್ಬರ ಮೇಲೆ ಗಲಾಟೆ ಮಾಡೋದಲ್ಲ. ಅದು ನಿಜವಾದ ಹೋರಾಟ ಅಲ್ವಾ ಸರ್? ಆಂತರಿಕ ಪ್ರಜಾಪ್ರಭುತ್ವ. ಹಾಂ ಸರ್. ಈಗಿಲ್ಲ ಅಂದರೆ ನಾನು ಕಾಂಪ್ರಮೈಸ್ ಆಗ್ತೀನಲ್ಲ ಸರ್. ನನಗೊಂದು 10 ಸೀಟ್ ಸಿಕ್ತು, ನಾನು ಅಡ್ಜಸ್ಟ್ ಮಾಡೋಕ್ಕೆ ಶುರು ಮಾಡ್ತೀನಿ, ನಿಮಗೆ ಸಪೋರ್ಟ್ ಮಾಡ್ತೀನಿ ರೀ ನಾನು, ನನಗೇನು ಕೊಡ್ತೀರಾ ಅಂತ. ಜನಕ್ಕೇನು ಕೊಡ್ತೀರಾ ಅಂತ ಕೇಳಬೇಕು ನಾನು. ನನಗೇನು ಕೊಡ್ತೀನಿ ಅಂತ ಯಾಕೆ ಹೇಳ್ತೀನಿ? ನಾನು ಖರ್ಚು ಮಾಡ್ಬಿಟ್ಟಿದ್ದೀನಿ, ನನಗೆ ಕೇಳಲೇಬೇಕು ನಾನು ಅವಾಗ. ಎಲ್ಲರಿಗೇನು ಗೊತ್ತಾ ಸರ್, ಗೆಲುವೇ ಮೇಯ್ನ್ ಆಗ್ಬಿಟ್ಟಿದೆ ಸರ್. ಹೌದು ಸರ್. ಎಲ್ಲದಕ್ಕೂ ಒಂದು ಎಂಡ್ ರಿಸಲ್ಟ್ ಇರುತ್ತೆ. ನಾನು ನಿನ್ನೆ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ, ಎಲ್ಲ ಈ ರಾಜಕೀಯ ಯಾಕೆ ಮಾಡ್ತಾರೆ, ಗೆಲ್ಲಬೇಕು ಅಂತ. ಆಸೆನೇ ಇರಬಾರ್ದು. ಹಾಗಿದ್ರೆ ವ್ಯಾಪಾರ ಯಾಕೆ ಮಾಡ್ತಾರೆ, ಲಾಭ ಬರಬೇಕು ಅಂತ. ಸರ್ ಕರೆಕ್ಟ್ ಸರ್. ಪ್ರತಿಯೊಂದಕ್ಕೂ ಸರ್, ಸನ್ಯಾಸಿಗೆ ಕೂಡ ಮೋಕ್ಷದ ಆಸೆನೇ ಇರೋದು ಸರ್. ಹೌದು ಸರ್. ಮೋಕ್ಷ ತಗೋಬೇಕು ಅಂತಾನೆ ಸನ್ಯಾಸಿ ಸರ್. ಇವಾಗ ನನಗೆ ನೀವು ಗೆಲ್ಲಬೇಕು ಅಂತ ಆಸೆ ಸರ್. ನಾನು ತಪ್ಪು ಕೆಲಸ ಮಾಡಬಾರ್ದ ಸರ್? ಮಾಡಬೇಕು ಅಷ್ಟೇ. ಎಲ್ಲರೂ ಅವ್ರವ್ರಿಗೆಲ್ಲ ಕೆಲಸ ಮಾಡ್ತಿದ್ದಾರೆ. ನಾನು ಎಲ್ಲರ ಜೊತೆ ಸೇರಿಕೊಂಡು ನಾನು ಪ್ರಜೆಯಾಗಿ ಗೆಲ್ಲಬೇಕು ಅಂತ ಆಸೆ ಪಡ್ತೀನಿ ಅಷ್ಟೇ ಸರ್. ನಾನು ಗೆಲ್ಲಲೇಬೇಕು ಅಂತ ಆಸೆ ಪಡ್ತಾ ಇರೋದು. ನಾನು ಪ್ರಜೆಯಾಗಿ ಗೆಲ್ಲಬೇಕು, ವೋಟ್ರಾಗಿ ಗೆಲ್ಲಬೇಕು, ನಾನು ಲೀಡ್ರಾಗಲ್ಲ. ದೇಶ ಚೇಂಜ್ ಆಗಬೇಕಂದ್ರೆ ವೋಟ್ರ್ ಗೆಲ್ಬೇಕು ಸರ್. ಸರ್ ದೇಶ ಉದ್ಧಾರ ಆಗ್ಬೇಕಾದ್ರೆ ಪ್ರತಿಯೊಬ್ಬ ವೋಟ್ರ್ ಉದ್ಧಾರ ಆಗಬೇಕಲ್ವಾ ಸರ್? ಅಲ್ವಾ ಸರ್? 4 ಜನ ಲೀಡರ್ಸ್ ಉದ್ಧಾರ ಆಗ್ಬಿಟ್ರೆ ಹೆಂಗೆ ಸರ್ ದೇಶ ಗೆಲ್ಲುತ್ತೆ? ನೀವೇ ಹೇಳಿ ಸರ್. ಆ್ಯಕ್ಚುಲಿ ಐ ಅಗ್ರಿ. ಏನಮ್ಮ, ದೇಶ ಶ್ರೀಮಂತ ಆಗ್ಬೇಕಾದ್ರೆ ಎಲ್ಲರೂ ಮಿಡ್ಲ್ ಕ್ಲಾಸಿಂದ ಹೈ ಲೆವೆಲ್ಗೆ ಬರಬೇಕು, ಎಲ್ಲರೂ ಸುಖವಾಗಿ ಬದುಕಬೇಕು, ಅದು ದೇಶ ಅದ್ಭುತವಾಗಿ ಆಗೋದು. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ.